ಒಂದು ತಿಂಗಳ ಮಹಾರಾಜಕೀಯಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಶಿವಸೇನೆಯ ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಪದಗ್ರಹಣ ಆಗಿದೆ. ಇಬ್ಬರೂ ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಮೂಲಕ ಒಂದು ತಿಂಗಳ ಮಹಾರಾಷ್ಟ್ರ ರಾಜಕೀಯ ಜಂಜಾಟ ಏನಿತ್ತು ಅದೆಲ್ಲದಕ್ಕೂ ಇವತ್ತು ಫುಲ್ ಸ್ಟಾಪ್ ಸಿಕ್ಕಿದ್ದು ನೂತನ ಸರ್ಕಾರ ರಚನೆಯಾಗಿದೆ. ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ದೇವೇಂದ್ರ ಫಡ್ನವೀಸ್ ಅವರು ಡಿಸಿಎಂ ಆಗಿ ಪದಗ್ರಹಣ ಮಾಡಿದ್ದಾರೆ. ಪ್ರಮಾಣ ವಚನ ಬೋಧಿಸಿದ್ರು ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ. ರಾಜಭವನದಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು. ಪ್ರಮಾಣ ವಚನ ಸುಮಾರು ಒಂದು ತಿಂಗಳ ರಾಜಕೀಯ ಹೈಡ್ರಾಮಕ್ಕೆ ಇದೀಗ ತಾರ್ಕಿಕ ಅಂತ್ಯ ಸಿಕ್ಕಿರುವಂಥದ್ದು. ಬಿಜೆಪಿ ಜೊತೆಗೂಡಿ ಶಿವಸೇನೆಯ ಏಕನಾಥ್ ಶಿಂದೆ ಇದೀಗ ಹೊಸ ಸರ್ಕಾರ ರಚನೆಯಾಗಿದೆ. ಏಕನಾಥ್ ಶಿಂದೆ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಡಿಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. हिंदू हृदय सम्राट बाळासाहेब ठाकरे, धर्मवीर आनंद दिघे साहेबांच्या आशीर्वादाने मी एकनाथ संभाजी शिंदे ईश्वर साक्ष शपथ घेतो की कायद्याद्वारे स्थापित झाले आहे अशा भारतीय संविधानाबद्दल मी खरी श्रद्धा व निष्ठा बाळगीन. मी भारताची सार्वभौमता व एकात्मता उन्नत राखीन. मी महाराष्ट्र राज्याचा मुख्यमंत्री म्हणून माझी कामे निष्ठापूर्वक व शुद्ध बुद्धीने पार पाडीन आणि संविधान व कायदा यानुसार सर्व तऱ्हेच्या लोकांना मी निर्भयपणे व निस्पृहपणे तसेच कोणत्याही विषयी ममत्व भाव किंवा आकस न बाळगता न्याय्य वागणूक देईन. मी एकनाथ संभाजी शिंदे ईश्वर साक्ष शपथ घेतो की महाराष्ट्र राज्याचा मुख्यमंत्री म्हणून माझ्या विचारार्थ आणली जाईल किंवा मला ज्ञात होईल अशी कृपया शांत हो जाइए. कृपया शांत हो जाइए. मी आगे बोलिए. देवेंद्र गंगाधरराव फडणवीस ईश्वर साक्ष शपथ घेतो की कायद्याद्वारे स्थापित झाले आहे अशा भारतीय संविधानाबद्दल मी खरी श्रद्धा व निष्ठा बाळगेन. मी भारताची सार्वभौमता व एकात्मता उन्नत राखीन. मी महाराष्ट्र राज्याचा उपमुख्यमंत्री म्हणून माझी कामे. ಏಕನಾಥ್ ಶಿಂದೆ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನಿಜಕ್ಕೂ ಇದು ಸಾಕಷ್ಟು ಅಚ್ಚರಿಗೂ ಕೂಡ ಕಾರಣವಾಗಿರುವಂಥದ್ದು. ಈ ಮೂಲಕ ಒಂದು ರೋಚಕ ಟ್ವಿಸ್ಟ್ ಅನ್ನ ಬಿಜೆಪಿ ಕೊಟ್ಟಿದೆ. ಹಾಗಾದ್ರೆ ಇಲ್ಲಿ ಏಕನಾಥ್ ಶಿಂದೆ ಅವರಿಗೆ ಸಿಎಂ ಪಟ್ಟ ಕಟ್ಟಿದ್ಯಾಕೆ? ಹಲವಾರು ಲೆಕ್ಕಾಚಾರಗಳು ಕೂಡ ಬಿಜೆಪಿಯಲ್ಲಿ ಇರುವಂಥದ್ದು. ಸೊ ಯಾವ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಬಿಜೆಪಿ ಮಾಡ್ತು ಅನ್ನುವಂಥದ್ದನ್ನ ನಾವಿದೀಗ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಮೊದಲ ಕಾರಣ ಏನಂದ್ರೆ 2019 ಫಲಿತಾಂಶದ ಬಳಿಕ ಮೈತ್ರಿ ಮುರಿದು ಹೋಗಿತ್ತು. ಶಿವಸೇನೆ ಹಾಗೆ ಬಿಜೆಪಿ ಜೊತೆಗಿದ್ದಂತಹ ಒಂದು ಮೈತ್ರಿ ಮುರಿದು ಹೋಗಿತ್ತು. ಸಿಎಂ ಪಟ್ಟಕ್ಕಾಗಿ ಎನ್ಸಿಪಿ ಜೊತೆ ಬಿಜೆಪಿ ಸೇರಿತ್ತು. ಸೊ ಈ ಎಲ್ಲ ಒಂದು ಅಂಶಗಳು ಕಾರಣ ಆಗಿರುವಂಥದ್ದು. ಸರ್ಕಾರದ ಪತನದ ಬಳಿಕ ಈಗ ಶಿವಸೇನೆ ಬಗ್ಗೆ ಒಲವನ್ನ ಬಿಜೆಪಿ ತೋರಿರುವಂಥದ್ದು. ಸಹಜವಾಗಿ ಶಿವಸೇನೆ ಆಡಳಿತದಲ್ಲಿತ್ತು. ಈಗ ಶಿವಸೇನೆಯಿಂದ ಬಂದಂತಹ ಏಕನಾಥ್ ಶಿಂದೆ ಅವರನ್ನೇ ಸಿಎಂ ಮಾಡುವಂತಹ ಒಂದು ವಿಚಾರದಲ್ಲೂ ಕೂಡ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳಿದೆ. ಅಧಿಕಾರ ಮುಖ್ಯ ಅಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ಸಾರುವಂತಹ ಒಂದು ಪ್ರಯತ್ನ ಇದೀಗ ಬಿಜೆಪಿಯಿಂದ ಆಗಿರುವಂಥದ್ದು. ಅದರ ಜೊತೆಗೆ ಶಿವಸೇನೆಗೆ ಸಿಎಂ ಪಟ್ಟ ಕೊಟ್ಟು ಜನರನ್ನ ಓಲೈಕೆ ಮಾಡುವಂತಹ ಒಂದು ತಂತ್ರಗಾರಿಕೆಯನ್ನ ಕೂಡ ಬಿಜೆಪಿಯಲ್ಲಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಎಲ್ಲ ಒಂದು ಪ್ರಮುಖ ಅಂಶಗಳು ಸಿಎಂ ಪಟ್ಟ ಕಟ್ಟೋದ್ರ ಹಿಂದೆ ಬಿಜೆಪಿಯ ಒಂದು ಲೆಕ್ಕಾಚಾರಗಳಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಶಿವಸೇನೆ ಪಕ್ಷ ಶಿಂದೆ ಹಿಡಿತಕ್ಕೆ ಬರುವ ಸಾಧ್ಯತೆ ಇದೆ. ರೆಬಲ್ ಶಾಸಕರನ್ನ ಇಷ್ಟು ದಿನ ಹಿಡಿದಿಟ್ಕೊಂಡು ಮತ್ತೆ ಯಾರೂ ಕೂಡ ಅವರ ಟೀಮ್ನಿಂದ
ಉದ್ಧವ್ ಠಾಕ್ರೆ ಅವರ ಟೀಮ್ಗೆ ಹೋಗದೇ ಇರೋ ನಿಟ್ಟಿನಲ್ಲಿ ಅಷ್ಟೂ ಜನ ರೆಬಲ್ ಶಾಸಕರನ್ನ ಏಕನಾಥ್ ಶಿಂದೆ ಅವರು ಹಿಡಿದಿಟ್ಕೊಂಡಿದ್ರು. ಹಾಗಾಗಿ ಶಿವಸೇನೆಯನ್ನು ಕೂಡ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ತಾರೆ ಎನ್ನುವಂತಹ ಒಂದು ನಂಬಿಕೆ. ಬಾಳಾ ಸಾಹೇಬ್ ಠಾಕ್ರೆಯನ್ನ ಬಿಜೆಪಿ ಈ ಸಂದರ್ಭದಲ್ಲಿ ಸ್ಮರಿಸಿದಂತೆಯೂ ಕೂಡ ಆಗತ್ತೆ. ಯಾಕಂದ್ರೆ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಬಾಳಾ ಸಾಹೇಬ್ ಠಾಕ್ರೆ ಅವರನ್ನ ಅವರು ಗಣನೆ ಅಂದ್ರೆ ಅವರ ಒಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಹಿಂದುತ್ವ ಕಾರ್ಡ್ ಬಿಜೆಪಿ ಬಳಿ ಉಳಿಯಲಿದೆ. ಮೇನ್ ಆಗಿ ಇಲ್ಲಿ ಇರುವಂತದ್ದೇ ಇದೇ ಒಂದು ವಿಚಾರ. ಶಿವಸೇನೆ ಅಂತಂದ್ರೂ ಕೂಡ ಹಿಂದುತ್ವಕ್ಕೆ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಅದರ ಜೊತೆಗೆ ಈಗ ಈ ಒಂದು ವಿಚಾರ ಅವರನ್ನು ಕೂಡ ಸಿಎಂ ಮಾಡಿರೋದ್ರಿಂದ ಅದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. 2024ರ ಚುನಾವಣೆಯಲ್ಲಿ ಬಿಜೆಪಿಗೆ ಈ ಒಂದು ವಿಚಾರ ಸಹಾಯ ಆಗುತ್ತೆ ಎನ್ನುವಂಥ ಲೆಕ್ಕಾಚಾರಗಳು ಕೂಡ ಬಿಜೆಪಿ ಹಾಕೊಂಡಿದೆ. ಶಿವಸೇನೆಗಿಂತಲೂ ಹೆಚ್ಚು ಸ್ಥಾನ ಗೆಲ್ಲುವಂಥ ಲೆಕ್ಕಾಚಾರವನ್ನ ಇಲ್ಲಿ ಬಿಜೆಪಿ ಹಾಕೊಂಡಿದೆ ಅನ್ನುವಂಥ ಒಂದು ವಿಚಾರಗಳನ್ನ ಕೂಡ ಇಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸೊ ಎಲ್ಲ ಒಂದು ವಿಚಾರಗಳಿರುವಂಥದ್ದು. ಬೆನ್ನಿಗೆ ಚೂರಿ ಹಾಕಿದ ಬಿಜೆಪಿ ಅಂತ ಉದ್ಧವ್ ಠಾಕ್ರೆ ಅವರು ಏನ್ ಹೇಳಿದ್ರು ಆ ಮಾತಿಗೆ ತದ್ವಿರುದ್ಧವಾಗಿ ಬಿಜೆಪಿ ಆಯ್ಕೆ ಇರಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಒಂದು ಆಯ್ಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಾಳಾ ಸಾಹೇಬ್ ಮಗನಿಗೆ ದ್ರೋಹ ಅಂತ ಉದ್ಧವ್ ಠಾಕ್ರೆ ಅವರು ಹೇಳಿದ್ರು. ಈಗ ಬಾಳಾ ಸಾಹೇಬ್ ಅವರ ಹೆಸರನ್ನು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಈ ಏಕನಾಥ್ ಶಿಂದೆ ಅವರು ತೆಗೆದುಕೊಂಡಿದ್ದಾರೆ. ದ್ರೋಹ ಬಗೆದಿಲ್ಲ ಅಂತ ಸಂದೇಶವನ್ನ ರವಾನೆ ಮಾಡುವಂತ ಒಂದು ತಂತ್ರ ಈಗ ಶಿವಸೇನೆಗೆ ಹಾಗೆ ಬಾಳಾ ಸಾಹೇಬ್ ಠಾಕ್ರೆಗೆ ಮೋಸವನ್ನ ಮಾಡಿದ್ರು ಏಕನಾಥ್ ಶಿಂದೆ ಅಂತ ಏನೆಲ್ಲ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಉದ್ಧವ್ ಠಾಕ್ರೆ ಅವರು. ಸೊ ಅವರ ಒಂದು ಲೆಕ್ಕಾಚಾರಗಳೇನಿದೆ ಅದೆಲ್ಲವನ್ನ ಉಲ್ಟಾ ಮಾಡುವಂತಹ ಪ್ಲಾನ್ ಬಿಜೆಪಿಯದ್ದು ಅಂತ ಹೇಳಲಾಗ್ತಾ ಇದೆ. ಬಾಳಾ ಸಾಹೇಬ್ ಕನಸು ನನಸಾಗಿದೆ ಅನ್ನುವಂತ ಒಂದು ಸ್ಟ್ರಾಟಜಿಯನ್ನ ಕೂಡ ಬಿಜೆಪಿ ಇಲ್ಲಿ ಮಾಡಿದೆ ಅನ್ನುವಂಥದ್ದು. ನಿಜ ಶಿವ ಸೈನಿಕರು ಬಿಜೆಪಿ ಜೊತೆಗಿದ್ದಾರೆ ಅನ್ನುವಂಥದ್ದನ್ನ ಸಮಾಜಕ್ಕೆ ಬಿಂಬಿಸುವಂತಹ ಕೆಲಸ ಕೂಡ ಇಲ್ಲಿ ಬಿಜೆಪಿಯಿಂದ ಆಗಿದೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇದೆ. ರೆಬಲ್ ಶಾಸಕರು ಮತ್ತೆ ದಂಗೆ ಏಳೋದಕ್ಕೆ ಬ್ರೇಕ್. ಒಂದ್ ವೇಳೆ ಇದು ಏಕನಾಥ್ ಶಿಂದೆ ಅವರ ಕೈಯಲ್ಲೇ ಒಂದು ಹಿಡಿತಾ ಇದ್ರೆ ಮತ್ತೆ ರೆಬಲ್ ಶಾಸಕರು ದಂಗೆ ಏಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಇದೆ. ಶಿಂದೆ ಸಿಎಂ ಮಾಡಿ ರೆಬಲ್ಗಳನ್ನ ಸೈಲೆಂಟ್ ಮಾಡೋದು ಸಹಜವಾಗಿ. ಈಗ ನಮ್ಮಲ್ಲಿ ಎಷ್ಟೋ ಜನರಿಗೆ ಪ್ರಮುಖ ಖಾತೆಗಳು ಸಿಕ್ಕಿಲ್ಲ ಅಥವಾ ಬೇರೆದೇನಾದ್ರೂ ಒಂದು ಅಸಮಾಧಾನ ಬಂದ್ರೆ ನಮ್ಮವರೇ ಸಿಎಂ ಸೀಟಲ್ಲಿ ಕೂತಿದ್ದಾರಲ್ಲ, ನಮ್ಮನ್ನೆಲ್ಲ ಯಾರು ಕರ್ಕೊಂಡು ಹೋಗಿದ್ರು ಅವರೇ ಸಿಎಂ ಸೀಟಲ್ಲಿ ಇದ್ದಾರಲ್ಲ ಅನ್ನೋಂಥದ್ದು ಒಂದು ಸಮಾಧಾನ ಸರ್ಕಾರದ ಅಂಗ ಎನಿಸ್ಕೊಂಡಿರೋ ಶಾಸಕರು ಸುಮ್ಮನಿರ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಇಲ್ಲಿರುವಂಥದ್ದು. 2.5 ವರ್ಷ ಅಧಿಕಾರ ಕೊಟ್ಟು 2024ಕ್ಕೆ ಚುನಾವಣೆಗೆ ಬಿಜೆಪಿ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದೆ ಅನ್ನುವಂಥ ಒಂದು ವಿಶ್ಲೇಷಣೆಗಳು ಕೂಡ ಆಗ್ತಾ ಇದೆ. 2024ಕ್ಕೆ ಸಂಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರುವಂತಹ ತಂತ್ರಗಾರಿಕೆಯೂ ಕೂಡ ಇದರಲ್ಲಿ ಅಡಗಿದೆ. ಆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಕೂಡ ಬಿಜೆಪಿ ಮಾಡಿದೆ ಅನ್ನುವಂಥ ಒಂದು ವಿಚಾರ. ಈ ಎಲ್ಲ ಆಂಗಲ್ ನಿಂದಲೂ ಕೂಡ ಏಕನಾಥ್ ಶಿಂದೆ ಅವರನ್ನ ಯಾಕೆ ಸಿಎಂ ಪಟ್ಟದಲ್ಲಿ ಕೂರಿಸಲಾಯಿತು ಅನ್ನೋದ್ರ ಬಗ್ಗೆ ಆಗ್ತಾ ಇರುವಂತಹ ಒಂದಷ್ಟು ಚರ್ಚೆಗಳು. ಏಕನಾಥ್ ಶಿಂದೆ ಅವರು ಇವತ್ತು ಸಿಎಂ ಪಟ್ಟದಲ್ಲಿ ಕೂತಿದ್ದಾರೆ. ಅವರ ರಾಜಕೀಯ ಹಾದಿ ಅಷ್ಟೇನು ಸುಗಮವಾಗಿರಲಿಲ್ಲ. ಇದರ ಹಿಂದೆ ಅವರು ಪಟ್ಟಂತಹ ಪರಿಶ್ರಮ, ಅವರ ಹೋರಾಟದ ಹಾದಿ ಯಾವ ರೀತಿಯಾಗಿತ್ತು ಇದೆಲ್ಲದನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಏಕನಾಥ್ ಶಿಂದೆ ಅವರು ಫೆಬ್ರವರಿ 9, 1964ರಲ್ಲಿ ಸತಾರಾದಲ್ಲಿ ಜನಿಸಿದ್ರು. ಏಕನಾಥ್ ಶಿಂದೆ ಅವರು 1964ರಲ್ಲಿ ಮರಾಠ ಕುಟುಂಬದಲ್ಲಿ ಏಕನಾಥ್ ಶಿಂದೆ ಅವರು ಜನಿಸಿದ್ರು. ಪ್ರಥಮ ಪಿಯುಸಿ ಮಾಡಿರೋ ಏಕನಾಥ್ ಶಿಂದೆ ಓದಿರೋದು ಪಿಯುಸಿ ಮಾತ್ರ. ಆದ್ರೆ ಇವತ್ತು ಮಹಾರಾಷ್ಟ್ರ ಸರ್ಕಾರವೇ ತನ್ನ ಕೈಯಲ್ಲಿದೆ. ಶಿಕ್ಷಣಕ್ಕಾಗಿ ಸತಾರದಿಂದ ಥಾಣೆಗೆ ಅವರು ಶಿಫ್ಟ್ ಆಗ್ತಾರೆ. ಪ್ರಥಮ ಪಿಯುಸಿಯನ್ನು ಅವರು ಓದಿದ್ದಾರೆ. ಬಡತನದಿಂದಾಗಿ ಶಿಕ್ಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ರು ಏಕನಾಥ್ ಶಿಂದೆ ಅವರು. ಜೀವನಕ್ಕಾಗಿ ಆಟೋ ಡ್ರೈವರ್ ಆಗಿದ್ದಂಥವರು ಏಕನಾಥ್ ಶಿಂದೆ. ವೃತ್ತಿ ಆರಂಭ ಆಗಿದ್ದು ಆಟೋ ಡ್ರೈವರ್ ಆಗಿ. ಆದ್ರೆ ಇವತ್ತು ಮಹಾರಾಷ್ಟ್ರ ಸಿಎಂ ಪಟ್ಟದಲ್ಲಿ ಅವರು ಕುಳಿತುಕೊಂಡಿದ್ದಾರೆ. 5 ಬ್ರ್ಯಾಂಡ್ ಆನಂದ್ ದಿಘೆ ಮಾರ್ಗದರ್ಶನದಿಂದ ಅವರು ರಾಜಕೀಯ ಹಾದಿಯನ್ನ ಆರಂಭ ಮಾಡ್ತಾರೆ. ಶಿಂದೆಗೆ ಬಾಳಾ ಸಾಹೇಬ್ ಠಾಕ್ರೆ ರಾಜಕೀಯ ಗುರುಗಳು. ಅವರು ಇವತ್ತಿಗೂ ಕೂಡ ಸ್ಮರಿಸೋದು ಬಾಳಾ ಸಾಹೇಬ್ ಠಾಕ್ರೆ ಅವರನ್ನೇ. 2004ರಿಂದಲೂ ಸತತವಾಗಿ ವಿಧಾನಸಭೆಗೆ ಅವರು ಆಯ್ಕೆ ಆಗ್ತಾನೆ ಬರ್ತಾ ಇದ್ದಾರೆ. 2018ರಲ್ಲಿ ಶಿವಸೇನೆ ರಾಜ್ಯಾಧ್ಯಕ್ಷರಾಗಿಯೂ ಕೂಡ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಜೀವನಕ್ಕಾಗಿ ಆಟೋ ಡ್ರೈವರ್ ಆಗಿದ್ರು. 2014ರಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿಯೂ ಕೂಡ ಅವರನ್ನ ನೇಮಕ ಮಾಡಲಾಗುತ್ತೆ. 2014ರಲ್ಲಿ 2ನೇ ಬಾರಿಗೆ ಶಾಸಕರಾಗಿ ಏಕನಾಥ್ ಶಿಂದೆ ಅವರು ಆಯ್ಕೆ ಆಗ್ತಾರೆ. ಥಾಣೆಯ ಕೋಪ್ರಿ ಪಂಚ್ ಪಕಡಿ ಕ್ಷೇತ್ರದಿಂದ ಶಾಸಕರಾಗಿಯೂ ಕೂಡ ಅವರು ಆಯ್ಕೆ ಆಗ್ತಾರೆ. ಏಕನಾಥ್ ಶಿಂದೆ ಮಗ ಡಾಕ್ಟರ್ ಶ್ರೀಕಾಂತ್ ಶಿಂದೆ. ಸೊ ಅವರ ಫ್ಯಾಮಿಲಿ ಹಿಸ್ಟ್ರಿ ಹಾಗೆ ಅವರು ರಾಜಕೀಯದಲ್ಲಿ ಬೆಳೆದಂಥದ್ದನ್ನ ನಾವು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀವಿ. ಶಿವಸೇನೆಯ ಸಂಸದರಾಗಿಯೂ ಕೂಡ ಇದ್ದಾರೆ ಶ್ರೀಕಾಂತ್ ಶಿಂದೆ ಅವರು. ವೃತ್ತಿಯಲ್ಲಿ ಅವರು ಡಾಕ್ಟರ್ ಆಗಿದ್ದಾರೆ. ಈಗ
ಸಂಸದರು ಕೂಡ ಆಗಿರುವಂತದ್ದು. ಸೊ ಈಗ ಏಕನಾಥ್ ಶಿಂದೆ ಅವರನ್ನ ಸಿಎಂ ಪಟ್ಟದಲ್ಲಂತೂ ಕೂರಿಸಲಾಗಿದೆ. ಹಾಗಾದ್ರೆ ಬಿಜೆಪಿಯ ಮಹಾ ಪ್ಲಾನ್ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನ ಟಾರ್ಗೆಟ್ ಮಾಡಿದೆ ಬಿಜೆಪಿ ಹೈಕಮಾಂಡ್. ಮಹಾ ಗೇಮ್ಗೆ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. ಮುಂದಿನ ಚುನಾವಣೆಗೆ ಬಿಜೆಪಿ ಸ್ವತಂತ್ರ ಚಿಂತನೆ ಇದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಒಂದ್ ಕಡೆ ಶಿವಸೇನೆ ಶಾಸಕರನ್ನ ಪಕ್ಷ ಬಿಡದಂತೆ ಕಟ್ ಹಾಕುವುದು, ಬಿಜೆಪಿ ಶಾಸಕರಿಗೆ ಅಸಮಾಧಾನವಾಗದಂತೆ ತಡೆಯೋದು, ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನ ಹೊಡೆದಂತೆ ಆಗುತ್ತೆ ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ನ ಸ್ಟ್ರಾಟಜಿ. ಮುಂದಿನ ಚುನಾವಣೆಗೆ ಬಿಜೆಪಿ ಸ್ವತಂತ್ರ ಚಿಂತನೆಯನ್ನ ಮಾಡ್ತಾ ಇರುವಂಥದ್ದು. ಒಂದ್ ಕಡೆ ಶಿವಸೇನೆ ಶಾಸಕರನ್ನ ಪಕ್ಷ ಬಿಡದಂತೆ ಕಟ್ ಹಾಕೋದ್ರ ಜೊತೆಗೆ ಬಿಜೆಪಿಯ ಶಾಸಕರನ್ನು ಕೂಡ ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನ. ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದೇವೇಂದ್ರ ಫಡ್ನವೀಸ್ ಅವರು ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು ಕ್ಯಾಬಿನೆಟ್ನಲ್ಲಿ ಯಾರಿಗೆಲ್ಲ ಸ್ಥಾನಮಾನ ಸಿಗಲಿದೆ, ಪ್ರಮುಖ ಖಾತೆಗಳ ಹಂಚಿಕೆ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ ಸಂಭಾವ್ಯ ಪಟ್ಟಿ. ಪ್ರಮಾಣ ವಚನದ ಬಳಿಕ ಶಿಂದೆ ಸರ್ಕಾರದಲ್ಲಿ ಸಂಪುಟ ಸರ್ಕಸ್ ಶುರುವಾಗಿರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ಈಗ ಮಹತ್ವದ ಸಭೆಗಳೆಲ್ಲ ನಡೀತಾ ಇದೆ. ಶಿಂದೆ ಬಣದ 13 ಮಂದಿಗೆ ಮಂತ್ರಿ ಸ್ಥಾನ ನೀಡೋ ಸಾಧ್ಯತೆ ಇದೆ. ಸೊ ಅವರು ರೆಬಲ್ ಆಗಿ ಅವ್ರೇನ್ ಗುವಾಹಟಿಯಲ್ಲಿದ್ರು ಆಗ್ನಿಂದಲೂ ಕೂಡ ಯಾವ ರೀತಿಯಾಗಿ ಕ್ಯಾಬಿನೆಟ್ ನಲ್ಲಿ ಯಾರ್ಯಾರಿಗೆ ಪ್ರಮುಖ ಸ್ಥಾನ ಇದೆಲ್ಲದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಉಳಿದ 20 ಮಂತ್ರಿ ಸ್ಥಾನ ಬಿಜೆಪಿಗೆ ಸಿಗುವಂತಹ ಒಂದು ಸಾಧ್ಯತೆ ಇದೆ. ಸದ್ಯ ಗೋವಾದಲ್ಲೇ ಇದ್ದಾರೆ ಶಿವಸೇನೆ ಪಕ್ಷೇತರ ಶಾಸಕರು. ಸೊ ಈ ಒಂದು ಕ್ಯಾಬಿನೆಟ್ ಅನ್ನ ಯಾವ ರೀತಿಯಾಗಿ ಅವರು ಹಂಚಿಕೊಳ್ತಾರೆ, ವಿಶೇಷ ಅಧಿವೇಶನ ಕರೆದು ವಿಶ್ವಾಸ ಮತಯಾಚನೆಯನ್ನ ಮಾಡ್ತಾರೆ. ಆ ನಂತರ ಶಿವಸೇನೆ ಹಾಗೆ ಬಿಜೆಪಿ ಅವರಿಗೆ ಎಷ್ಟೆಷ್ಟು ಸ್ಥಾನ, ಯಾವೆಲ್ಲ ಪ್ರಮುಖ ಖಾತೆಗಳನ್ನ ನೀಡಲಾಗುತ್ತೆ ಅನ್ನುವಂಥ ಒಂದು ಚರ್ಚೆಗಳು ಕೂಡ ಆಗಿರುವಂಥದ್ದು. ವಿಶೇಷ ಅಧಿವೇಶನವನ್ನ ಕರೆದು ವಿಶ್ವಾಸ ಮತಯಾಚನೆಯನ್ನ ಮಾಡಲಾಗುತ್ತೆ. ಅನಂತರ ಬಿಜೆಪಿಯ ಎಷ್ಟು ಶಾಸಕರಿಗೆ ಸಚಿವ ಸ್ಥಾನಗಳನ್ನ ನೀಡಲಾಗುತ್ತೆ, ಅದರಲ್ಲಿ ಪ್ರಮುಖ ಖಾತೆಗಳನ್ನ ಬಿಜೆಪಿಯವರಿಗೆ ಕೊಡಲಾಗುತ್ತೆ, ಶಿವಸೇನೆ ಬಳಿ ಯಾವೆಲ್ಲ ಖಾತೆಗಳಿರುತ್ತೆ, ಇದೆಲ್ಲದರ ಬಗ್ಗೆ ಈಗ ಮಹತ್ವದ ಸಭೆಗಳನ್ನ ನಡೆಸಿ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. हमारे प्रकल्प है, जो प्रकल्प है, जो उसको गति बढ़ाना है, उसको आगे बढ़ाना है. और यही हमारा पहली बात जो आगे बढ़ाएंगे और बिफोर टाइम उसको कंप्लीट करेंगे. ये आज की ಕನ್ಹಯ್ಯ ಲಾಲ್ ಹತ್ಯಾಕಾಂಡದ ಕಿಚ್ಚು ದೇಶಾದ್ಯಂತ ಧಗಧಗಿಸ್ತಾ ಇದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಆಕ್ರೋಶ ಭುಗಿಲೆದಿದೆ. ಬನ್ನಿ ಇವತ್ತು ಜನರ ರೋಷಾವೇಶ ಹೇಗಿತ್ತು ಅಂತ ನೋಡೋಣ. ದೇಶಾದ್ಯಂತ ಪ್ರತಿಭಟನೆ ನಡೆದಿದೆ. ಬಿಜೆಪಿ ಹಿಂದೂ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸುತ್ತಿವೆ. ಒಂದು ಕಡೆ ಕೋಲಾಹಲ ಎದ್ದಿರುವಾಗಲೇ ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್ ಕನ್ಹಯ್ಯ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ರು. ಅಮಾನವೀಯ ಅತ್ಯಂತ ಹೇಯ ಕೃತ್ಯ ಇದು. ಒಂದು ಭಯೋತ್ಪಾದಕರ ಒಂದು ಆ್ಯಕ್ಟು. ಅದರ ಹಿಂದೆ ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಷಡ್ಯಂತ್ರ ಇದೆ. ತನಿಖೆ ಆಗಬೇಕು ಮತ್ತು ಅವ್ರನ್ನ ಗಲ್ಲಿಗೇರಿಸಬೇಕು. ಕನ್ಹಯ್ಯ ಲಾಲ್ ಅಂತ ಉದಯಪುರದಲ್ಲಿ ಕೊಲೆ ಮಾಡಿದಾರಲ್ಲ, ಅದನ್ನ ತೀವ್ರವಾಗಿ ಖಂಡಿಸ್ತೀನಿ ನಾನು. ಅವ್ರು ಯಾರು ಈ ಕೊಲೆ ಮಾಡಿದ್ದಾರೆ ಅವ್ರಿಗೆ ಮರಣದಂಡನೆ ಆಗಬೇಕು. ಇಡೀ ರಾಜಸ್ಥಾನ ಈ ತರ ಘಟನೆ ನಡೆಯೋದಕ್ಕೆ ರಾಜಸ್ಥಾನದ ಸರ್ಕಾರ ಕಾರಣ, ಕಾಂಗ್ರೆಸ್ ಕಾರಣ. ಆ ರಾಜಸ್ಥಾನದ ಸರ್ಕಾರವನ್ನ ಬರ್ಖಾಸ್ತು ಮಾಡಬೇಕು, ಕಿತ್ತಾಕಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನ ಆಗ್ರಹ ಪಡಿಸ್ತೇನೆ. ಹಿಂದೂ ಲೈಫ್ ಮ್ಯಾಟರ್ ಎಂದ ಪ್ರಣೀತಾ, ಸ್ಯಾಂಡಲ್ವುಡ್ ನಟಿಯರಾದ ಪ್ರಣೀತಾ ಸುಭಾಷ್ ಹಾಗೂ ಅನಿತಾ ಭಟ್ ಹೊಸ ಅಭಿಯಾನ ಆರಂಭಿಸಿದ್ದಾರೆ. ಹಿಂದೂ ಲೈವ್ಸ್ ಮ್ಯಾಟರ್ ಅಂತ ಬೋರ್ಡ್ ಹಿಡಿದು ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಇನ್ಸಿಡೆಂಟ್ ನಾನು ನೋಡಿದೀನಿ. ಇಫ್ ಒಂದು ಇನ್ಫ್ಲೂಯೆನ್ಸರ್ ಅವರ ಸೆಲೆಬ್ರಿಟಿ ಇಶ್ಯೂ ಬಗ್ಗೆ ಮಾತಾಡಿದ್ರೆ ಅವಾಗ ಪೊಲಿಟಿಕಲಿ ಕೂಡ ಒಂದು ಪ್ರೆಷರ್ ಬಿಲ್ಡ್ ಆಗುತ್ತೆ, ಅವರು ಒಂದು ಇಂಟ್ರೆಸ್ಟ್ ತಗೋತಾರೆ. ಸೊ ಅಟ್ ಲೀಸ್ಟ್ ನಮ್ಗೆ ಇವಾಗ ವಿ ಕಾಂಟ್ ಬ್ರಿಂಗ್ ಅ ಡೆಡ್ ಮ್ಯಾನ್ ಬ್ಯಾಕ್,
but the least we can do is give justice for his family. So ಈ ತರ ಒಂದು at least let them know that we all stand in solidarity. ಬೆಳಗಾವಿಯಲ್ಲಿ ಹಿಂದೂ ಸಂಘಟನೆಗಳು ಬೃಹತ್ ಪ್ರತಿಭಟನೆ ಮಾಡಿದ್ವು. ದಾವಣಗೆರೆಯಲ್ಲಿ ಟೈಲರ್ಗಳ ಸಂಘಟನೆ ಪ್ರತಿಭಟನೆ ನಡೆಸಿತು. ಉಡುಪಿಯಲ್ಲೂ ಭಾರಿ ಪ್ರತಿಭಟನೆ ನಡೆದಿದೆ. ಕಲ್ಲಂಗಡಿಗೆ ಇರೋ ಬೆಲೆ ಕನಯ್ಯನ ತಲೆಗಿಲ್ವಾ ಎಂದು ಪ್ರತಿಭಟನಾಕಾರರು ಕಿಡಿಕಾರಿದ್ರು. ಹುಬ್ಬಳ್ಳಿ, ಹಾಸನ, ಕಲಬುರಗಿ ಸೇರಿ ಇಡೀ ರಾಜ್ಯಾದ್ಯಂತ ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಕನಯ್ಯ ಹತ್ಯೆ ಖಂಡಿಸಿ ಮೈಸೂರಿನಲ್ಲಿ ದೊಡ್ಡ ಅಭಿಯಾನ ನಡೆಯಿತು. ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ನಾನು ಬಡವ, ನನ್ನ ಕತ್ತು ಸೀಳಬೇಡಿ ಎಂಬ ಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಮಸ್ಯೆಗಳ ಸರಮಾಲೆಯಲ್ಲಿ ರಾಜ್ಯ ತುಂಬಿ ತುಳುಕ್ತಾ ಇದೆ. ಒಂದ್ ಕಡೆ ದರ ಏರಿಕೆ ಜನರನ್ನ ಸುಡ್ತಾ ಇದೆ, ಮತ್ತೊಂದ್ ಕಡೆ ಮಳೆ ಅವಾಂತರಗಳು ಬೇರೆ. ಹೀಗಿರುವಾಗ ಜನಪ್ರತಿನಿಧಿಗಳು ಜನರ ದುಡ್ಡಲ್ಲಿ ಪ್ರವಾಸ ಹೊರಟಿದ್ದು ಜನರ ಪಿತ್ತ ನತ್ತಿಗೇರುವಂತೆ ಮಾಡಿದೆ. ಜನರ ದುಡ್ಡು, ಜನಪ್ರತಿನಿಧಿಗಳ ದರ್ಬಾರ್. ಅಧ್ಯಯನದ ಹೆಸರಲ್ಲಿ ಶಾಸಕರ ಲಡಾಖ್ ಟ್ರಿಪ್. ಕೋವಿಡ್ ಬಳಿಕ ರಾಜ್ಯದ ಆರ್ಥಿಕ ಸ್ಥಿತಿ ಅಧೋಗತಿಗೆ ಇಳಿದಿದೆ. ಅರ್ಥವ್ಯವಸ್ಥೆಯನ್ನ ಸರಿದಾರಿಗೆ ತರಲು ಸರ್ಕಾರ ಕೂಡ ಸರ್ಕಸ್ ಮಾಡುತ್ತಿದೆ. ಇಲ್ಲದ ದುಡ್ಡಲ್ಲಿ ಜನ ತೆರಿಗೆ ಕಟ್ಟುತ್ತಿದ್ದಾರೆ. ಆದರೆ ಜನಪ್ರತಿನಿಧಿಗಳಿಗೆ ಮಾತ್ರ ಇದ್ಯಾವುದರ ಬಿಸಿಯೂ ತಟ್ಟಿದಂತೆ ಕಾಣುತ್ತಿಲ್ಲ. ಕೆ ರಘುಪತಿ ಭಟ್ ನೇತೃತ್ವದ ವಿಧಾನಮಂಡಲದ ಭರವಸೆಗಳ ಸಮಿತಿ ಅಧ್ಯಯನದ ಹೆಸರಲ್ಲಿ ಲಡಾಖ್ ಲೇಹ್ ಟ್ರಿಪ್ ಹೋಗಿದೆ. ಈ ವೇಳೆ ಪ್ರೇಕ್ಷಣೀಯ ಸ್ಥಳಗಳಿಗೂ ಭೇಟಿ ನೀಡಲಿದ್ಯಂತೆ ಶಾಸಕರ ತಂಡ. ಇನ್ನು ಲಡಾಖ್ ಪ್ರವಾಸಕ್ಕೆ ಯಾರೆಲ್ಲ ಹೋಗಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಕೆ ರಘುಪತಿ ಭಟ್, ಸುಕುಮಾರ್ ಶೆಟ್ಟಿ, ಸುಬ್ಬಾರೆಡ್ಡಿ, ಎಸ್ಎನ್ ನಾರಾಯಣಸ್ವಾಮಿ, ದತ್ತಾತ್ರೇಯ ಪಾಟೀಲ್, ಮಹದೇವಪ್ಪ ಯಾದವಾಡ, ಗಣೇಶ್ ಹುಕ್ಕೇರಿ, ಶ್ರೀಮಂತ ಪಾಟೀಲ್, ಸೋಮನ್ ಗೌಡ ಬಿ ಪಾಟೀಲ್, ಉದಯ್ ಗರುಡಾಚಾರ್, ಎಸ್ ರಾಮಪ್ಪ, ರವೀಂದ್ರ ಶ್ರೀಕಂಠಯ್ಯ, ಹರೀಶ್ ಪೂಂಜ ಮತ್ತು ವೆಂಕಟರೆಡ್ಡಿ ಮುದ್ಮಾಳ್ ಅವರನ್ನೊಳಗೊಂಡ 15 ಜನರ ತಂಡ ಲಡಾಖ್ಗೆ ಹೊರಟಿದೆ. ಇಂಥ ಸಮಯದಲ್ಲಿ ಬಿಜೆಪಿ ಶಾಸಕರ ತಂಡ ಟ್ರಿಪ್ ಹೊಡೆಯುತ್ತಿರೋದು ಜನರ ಕಣ್ಣನ್ನ ಕೆಂಪಾಗಿಸಿದೆ. ಆರ್ಥಿಕತೆ ನೆಲಕಚ್ಚಿರೋ ಸಮಯದಲ್ಲಿ ಇದೆಲ್ಲ ಬೇಕಿತ್ತಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಭರವಸೆ ಸಮಿತಿಯ ಪ್ರವಾಸಕ್ಕೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಲೇವಡಿ ಮಾಡಿದ್ದಾರೆ. ಇಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಇಲ್ಲಿ ಖರ್ಚು ಮಾಡೋ ಬದಲು ಆ ಕೋವಿಡ್ ಬಂದು ಸತ್ರಲ್ಲ, ಆಟೋ ಡ್ರೈವರು, ರಿಕ್ಷಾ ಡ್ರೈವರ್ ಅವ್ರಿಗೆ ಕೊಟ್ಟಿದ್ರೆ ಅದೇ ಪುಣ್ಯ ಬರೋದು. ದುಡ್ಡು ಈ ಥರ ವ್ಯರ್ಥ ಮಾಡ್ತಕ್ಕಂಥದ್ದು ಅದಕ್ಕೆ ಸಭಾಧ್ಯಕ್ಷರು ತೀರ್ಮಾನ ಮಾಡಬೇಕಾಗತ್ತೆ. ಯಾವ ಕಮಿಟಿ ಎಲ್ಲಿ ಹೋದರೆ ನಮಗೆ ಅನುಭವ ಸಿಗತ್ತೆ ಅವ್ರು ತೀರ್ಮಾನ ಮಾಡಬೇಕು. ಲೇಗೆ ಭರವಸೆ ಕೊಡಕ್ಕೆ ಹೋಗ್ತಾರ, ಕೊನೆ ಅಸೆಂಬ್ಲಿ ಇದು ಕೊನೆದು ಒಂದು ಟೂರ್ ಹೋಗ್ಬೇಕು ಅಂತ ಹೋಗವ್ರೆ, ಹೋಗ್ಲಿ, ಇನ್ನೇನು ಮಾಡ್ತೀರಿ. ಅಧ್ಯಯನ ಓಕೆ, ಆದ್ರೆ ಅಧ್ಯಯನದ ಹೆಸರಲ್ಲಿ ಜನರ ದುಡ್ಡು ವ್ಯರ್ಥ ಮಾಡೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ. ಅಷ್ಟಕ್ಕೂ ಲಡಾಖ್ನಲ್ಲಿ ಅಂಥ ಅಧ್ಯಯನದ ವಸ್ತು ಏನಿದೆ ಅನ್ನೋದು ಕೂಡ ಜನರ ಪ್ರಶ್ನೆಯಾಗಿದೆ. ಕರಾವಳಿಯಲ್ಲಿ ವರುಣ ಅಬ್ಬರಿಸಿದ್ದಾನೆ. ಇಡೀ ದಿನ ಎಡೆಬಿಡದೆ ಸುರಿದ ಮಳೆಯಿಂದ ತಗ್ಗು ಪ್ರದೇಶಗಳಲ್ಲಿನ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನೊಂದು ಕಡೆ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದು ಮಂಗಳೂರು ಸುಬ್ರಹ್ಮಣ್ಯ ಮಾರ್ಗದ 2 ವಿಶೇಷ ರೈಲು ಸಂಚಾರ ಸ್ಥಗಿತಗೊಂಡಿದೆ. ಕರಾವಳಿಯಲ್ಲಿ ರಣಮಳೆ ತತ್ತರಿಸಿದ ಜನ. ಮಂಗಳೂರಲ್ಲಿ ಮಹಾಮಳೆಗೆ ಮೊದಲ ಬಲಿ. ಒಳಗೆ ಬಂದಾಗಿದೆ ನೀರು. ಪ್ರತಿ ವರ್ಷ ಮಳೆಗಾಲದಲ್ಲಿ ಯಾವಾಗಲೂ ಇದ್ದದೆ. ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಕಣ್ಣಾ ಮುಚ್ಚಾಲೆ ಆಡ್ತಿರೋ ವರುಣ ಕರಾವಳಿಯಲ್ಲಿ ಆರ್ಭಟ ಶುರು ಮಾಡಿದ್ದಾನೆ. ಕಳೆದ 3 ದಿನಗಳಿಂದ ಸುರಿಯುತ್ತಿರೋ ಮಹಾಮಳೆಗೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳು ತತ್ತರಿಸಿ ಹೋಗಿವೆ. ಮಂಗಳೂರು ನಗರ ಭಾಗದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ಅಲ್ಲೋಲ ಕಲ್ಲೋಲವಾಗಿದೆ. ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಸಾಧ್ಯವಾಗದೆ ಹೆದ್ದಾರಿಗಳು ನದಿಗಳಂತಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಮಂಗಳೂರು ಹೊರವಲಯದ ಕೊಲ್ನಾಡು ಎಂಬಲ್ಲಿ ಮಳೆ ವ್ಯಕ್ತಿಯನ್ನ ಬಲಿ ಪಡೆದಿದೆ. ಧಾರಾಕಾರವಾಗಿ ಸುರಿದ ಮಳೆಯ ನೀರಲ್ಲಿ ಕೊಚ್ಚಿ ಹೋಗಿ ಸುನಿಲ್ ಎಂಬಾತ ಸಾವನ್ನಪ್ಪಿದ್ದಾನೆ. ಮಾಲೇಮಾರ್ ಏರಿಯಾದಲ್ಲಿ ನೆರೆ ನೀರು ಮನೆಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ಕಾಲುವೆಯಲ್ಲಿ ಹೂಳು ತುಂಬಿಕೊಂಡಿದ್ದರಿಂದ ಮಳೆ ನೀರು ಹರಿದು ಹೋಗಲು ಸಾಧ್ಯವಾಗದೆ ಮನೆಗಳಿಗೆ ನೀರು ನುಗ್ಗಿತ್ತು. ಪರಿಣಾಮ ಮನೆಯೊಳಗಿದ್ದ ಗೃಹೋಪಯೋಗಿ ವಸ್ತುಗಳು ನೀರಿನಲ್ಲಿ ತೇಲಿ ಹೋಗಿವೆ. ತುಂಬಾ ನೀರು ನಮ್ಮ ಪ್ರಾಯದಾರನಲ್ಲಿ ಬೇರೆ ಮನೆಗೆ ಕರೆದುಕೊಂಡು ಹೋದಾಗ ನಮಗೆ ಅಷ್ಟು ಹೆದರಿಕೆ ಆಯಿತು.
ತಡೆಗೋಡೆ ಬೇಗ ಮಾಡಿದ್ರೆ ಆಗ್ತಿತ್ತು. ಅದು ನಾನು ಫಸ್ಟೇ ಹೇಳಿದ್ದೇನೆ, ಇಲ್ಲಿದು ಮಾಡಿ ಅಲ್ಲಿದು ಮಾಡುದು ಬೇಡ. ಎತ್ತ ಕೊಟ್ಟಾರ ಚೌಕಿ ಪ್ರದೇಶದ ರಸ್ತೆಯಲ್ಲಿ ಸಂಪೂರ್ಣ ನೀರು ತುಂಬಿ ಹೋಗಿತ್ತು. ಪಡೀಲು ಬಳಿ ಸುಮಾರು 7-8 ಮನೆಗಳಿಗೆ ನೆರೆ ನೀರು ನುಗ್ಗಿ ಜನ ಸಂಕಷ್ಟ ಅನುಭವಿಸಿದ್ದಾರೆ. ನೆರೆಯಿಂದ ತೊಂದರೆಗೊಳಗಾದ ಪ್ರದೇಶಗಳಿಗೆ ಯಾವೊಬ್ಬ ಜನಪ್ರತಿನಿಧಿಯೂ ಬಾರದೇ ಇರುವುದಕ್ಕೆ ಜನ ಹಿಡಿಶಾಪ ಹಾಕಿದ್ದಾರೆ. ಬೇರೆ ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ, ಇಲ್ಲಿ ಕೆಲಸ ಮಾಡಿಲ್ಲ. ಇವತ್ತು ಮೊನ್ನೆ ಸ್ಟಾರ್ಟ್ ಮಾಡಿದ್ರು ಕೆಲಸ ಮಾಡಲಿಕ್ಕೆ, ಆವಾಗ ಮಳೆ ಬಂತು. ಸರಿ ಇರುವ ಟೈಮಲ್ಲಿ ಕೆಲಸ ಮಾಡಲಿಲ್ಲ. ಇನ್ನು ನಾಲ್ಕು ಮನೆಗಳುಂಟು. ಈ ಸಲ ನಮಗೆ ಉಳ್ಕೊಳ್ಳಿಕ್ಕೆ ಆಗುದಿಲ್ಲ. ಇನ್ನು ಪಡೀಲು ಬಳಿ ರೈಲು ಹಳಿಗೆ ಗುಡ್ಡ ಕುಸಿತವಾಗಿ ರೈಲ್ವೆ ಇಲಾಖೆ 2 ರೈಲುಗಳ ಸಂಚಾರ ಸ್ಥಗಿತಗೊಳಿಸಿತು. ಹೀಗಾಗಿ ಮಂಗಳೂರು ಟು ಸುಬ್ರಹ್ಮಣ್ಯ ಮಾರ್ಗದ 2 ರೈಲು ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಎತ್ತ ಭಾರೀ ಮಳೆಯಿಂದಾಗಿ ವಿಮಾನ ಸಂಚಾರದಲ್ಲಿ ವ್ಯತ್ಯಯವಾಗಿದ್ದು ನಾಳೆವರೆಗೂ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದೆ. ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದೆ. ಮುಂದಿನ 24 ಗಂಟೆಗಳಲ್ಲಿ 800 ಮಿಲಿಮೀಟರ್ ವರೆಗೂ ಮಳೆ ಸುರಿಯುವ ಸಾಧ್ಯತೆ ಇದ್ದು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕಳೆದ ರಾತ್ರಿಯಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಭಾರೀ ಮಳೆಯಿಂದಾಗಿ ಹಲವೆಡೆ ಅವಾಂತರಗಳೇ ನಡೆದು ಹೋಗಿವೆ. 235 ಮಿಲಿಮೀಟರ್ ಮಳೆ ಸುರಿದಿದ್ದು ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕನ್ನಡ ನಟಿ ಪವಿತ್ರಾ ಲೋಕೇಶ್ ಮದುವೆ ವಿಚಾರದಲ್ಲಿ ತೆಲುಗು ನಟ ನರೇಶ್ ಹಾಗೂ ಅವರ 3ನೇ ಪತ್ನಿ ರಮ್ಯಾ ನಡುವಿನ ಜಗಳ ಬೀದಿಗೆ ಬಂದಿದೆ. ಪತಿ ನರೇಶ್ ವಿರುದ್ಧ ಪತ್ನಿ ರಮ್ಯಾ ಸಾಲು ಆರೋಪಗಳನ್ನು ಮಾಡಿದ್ರೆ, ಪತ್ನಿ ವಿರುದ್ಧ ನಟ ನರೇಶ್ ತನ್ನ ಹೆಂಡತಿ ಬಿಗ್ ಫ್ರಾಡ್ ಅಂತ ಜರುಗಿದ್ದಾರೆ. ಅಲ್ಲದೆ 100ಕ್ಕೂ ಹೆಚ್ಚು ಮಂದಿಗೆ ರಮ್ಯಾ ಚೀಟ್ ಮಾಡಿದ್ದಾಳೆ, ನನ್ನ ಹತ್ತಿರ ಎಲ್ಲ ಪ್ರೂಫ್ ಇದೆ ಅಂತ ಆರೋಪಗಳ ಸುರಿಮಳೆಗೈದಿದ್ದಾರೆ. My doctor has told her 5 years back to go to a psychiatrist and check up, but she is not in anybody's control. Today, Pavitra Lokesh is my best friend. I am done 6 films with her. She has supported me in my deep times. I am indebted to Pavitra Lokesh. My doctor has told her 5 years back to go to a psychiatrist and check up, but she is not in anybody's control. ಎಲ್ಲ ಪ್ರಮುಖ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.